ನಿಜವಾಯ್ತು ಫ್ರೀಡಂ ಟಿವಿ ವರದಿಯ ಲೆಕ್ಕಾಚಾರ ಅಂದ್ರೆ ನಿಮ್ಮ ನೆಚ್ಚಿನ ಫ್ರೀಡಂ ಟಿವಿ ನಿಜವಾಯ್ತು ಮೇ 1ರ ಫ್ರೀಡಂ ಟಿವಿ ಭವಿಷ್ಯ ನಿಜವಾಯ್ತು ಫ್ರೀಡಂ ಟಿವಿ ವರದಿ ಲೆಕ್ಕಾಚಾರ ಅಂದ್ರೆ ಫ್ರೀಡಂ ಟಿವಿ ನಿಜವಾಯ್ತು ಮೇ 1ರ ಫ್ರೀಡಂ ಟಿವಿಯ ಭವಿಷ್ಯ ಬ್ರೇಕ್ ಮಾಡಿದ್ವಿ ಶಿವಕುಮಾರ್ ಸಿಎಂ ಎಂಬ ಸುದ್ದಿ ಮೇ 1ರಂದೇ ಬ್ರೇಕ್ ಮಾಡಿದ್ವಿ ಎಕ್ಸ್ಕ್ಲೂಸಿವ್ ನ್ಯೂಸ್ ಸಿಎಂ ಕನಸು ಕಾಣ್ತಾ ಇರುವ ಡಿಕೆಶಿಗೆ ಶುಭ ಸುದ್ದಿ ಅಂತ ಸುದ್ದಿ ಮೇ 1ರಂದು ಡಿಕೆಶಿ ಹಿರಿಯ ಪುತ್ರಿ ಐಶ್ವರ್ಯ ಹೆಣ್ಣು ಮಗುವಿಗೆ ಜನನ ಕೊಟ್ಟಿದ್ರು ಶುಭ ಶುಕ್ರವಾರದಂದು ಡಿಕೆ ಮನೆಗೆ ಲಕ್ಷ್ಮಿ ಆಗಮನ ಆಗಿತ್ತು ಮಹಾಲಕ್ಷ್ಮಿ ಆಗಮನ ಡಿಕೆಶಿ ಸಿಎಂ ಆಗೋದು ಫಿಕ್ಸ್ ಅಂತ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಮೇ 1ರಂದೇ ಈ ಕುರಿತು ಫ್ರೀಡಂ ಟಿವಿಯಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಡಿಕೆಶಿಗೆ ರಾಜಯೋಗ ತಂದಿಟ್ಟಳ ಪುಟ್ಟ ಕಂದಮ್ಮ ಬಂಡೆಗೆ ಮೊಮ್ಮಗಳ ರೂಪದಲ್ಲಿ ಒಲಿದು ಬಂತ ಅದೃಷ್ಟ ನಿಜವಾಯ್ತು ನಿಮ್ಮ ನೆಚ್ಚಿನ ಫ್ರೀಡಂ ಟಿವಿ ವರದಿಯ ಲೆಕ್ಕಾಚಾರ ಅಂದ್ರೆ ಫ್ರೀಡಂ ಟಿವಿ ನಿಜವಾಯಿತು ಮೇ 1ರ ಫ್ರೀಡಂ ಟಿವಿಯ ಭವಿಷ್ಯ ಬ್ರೇಕ್ ಮಾಡಿದ್ವಿ ಶಿವಕುಮಾರ್ ಸಿಎಂ ಎಂಬ ಸುದ್ದಿಯನ್ನ ಮೇ 1ರಂದೇ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿದ್ವಿ ಈಗ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅವರ ಮನೆಗೆ ಲಕ್ಷ್ಮಿ ಆಗಮನ ಆಗಿದೆ ಲಕ್ಷ್ಮಿ ಆಗಮನ ಆಗಿರೋದ್ರಿಂದ ಸದ್ಯಕ್ಕೆ ಒಂದು ದೊಡ್ಡ ರಾಜಯೋಗ ಡಿಕೆ ಶಿವಕುಮಾರ್ ಅವರಿಗಿದೆ ಬಹಳ ಖುಷಿಯ ವಿಚಾರ ಕೂಡ ಸಿಗುತ್ತೆ ಎಂಬ ವಿಚಾರ ಬ್ರೇಕ್ ಮಾಡಿದ್ವಿ ಮೇ 1ರಂದು ಡಿಕೆಶಿ ಹಿರಿಯ ಪುತ್ರಿ ಐಶ್ವರ್ಯ ಏನಿದ್ದಾರೆ ಅವರು ಹೆಣ್ಣು ಮಗುವಿಗೆ ಜನನ ಕೊಡ್ತಾರೆ ಶುಭ ಶುಕ್ರವಾರದಂದೇ ಡಿಕೆ ಮನೆಗೆ ಲಕ್ಷ್ಮಿ ಆಗಮನ ಆಗಿತ್ತು ಈಗ ಸದ್ಯಕ್ಕೆ ಲಕ್ಷ್ಮಿ ಆಗಮನದ ಬೆನ್ನಲ್ಲೇ ಈಗ ಡಿಕೆಗೆ ಒಂದು ಅದ್ಭುತವಾದ ವರ ಡಿಕೆ ಅವರ ಕನಸು ಈಡೇರುವ ಸಮಯ ಬಂದಿದೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್ ಅಂತ ಸುದ್ದಿಯನ್ನ ನಿಮ್ಮ ನೆಚ್ಚಿನ ಫ್ರೀಡಂ ಟಿವಿ ಪ್ರಸಾರ ಮಾಡಿತ್ತು ಮೇ 1ರಂದೇ ಈ ಕುರಿತು ಫ್ರೀಡಂ ಟಿವಿಯಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಲಾಗಿತ್ತು ಡಿಕೆಶಿಗೆ ರಾಜಯೋಗವನ್ನ ತಂದಿಟ್ಟಳ ಪುಟ್ಟ ಕಂದಮ್ಮ ಇನ್ನು ಬಂಡೆಗೆ ಮೊಮ್ಮಗಳ ರೂಪದಲ್ಲಿ ಈಗ ಅದೃಷ್ಟ ಒಲಿದು ಬಂತ ಅಂತ ಸದ್ಯಕ್ಕೆ ಫ್ರೀಡಂ ಟಿವಿ ಒಂದು ಸುದ್ದಿಯನ್ನ ಬಿತ್ತರಿಸಿತು ಫ್ರೀಡಂ ಟಿವಿಯ ಲೆಕ್ಕಾಚಾರ ಯಾವತ್ತೂ ಕೂಡ ತಪ್ಪೋದಿಲ್ಲ ಫ್ರೀಡಂ ಟಿವಿ ಯಾವುದೇ ಒಂದು ಸುದ್ದಿಯನ್ನ ಮಾಡಿದ್ರು ಕೂಡ ಆ ಒಂದು ಸುದ್ದಿಯಲ್ಲಿ ನೈಜತೆ ಇರುತ್ತೆ ಜೊತೆಗೆ ಕೆಲವೊಂದಿಷ್ಟು ಲೆಕ್ಕಾಚಾರದ ಆಧಾರದ ಮೇಲೆ ಏನು ಸುದ್ದಿಯನ್ನ ಮಾಡಲಾಗಿತ್ತು ಅದೆಲ್ಲವೂ ಕೂಡ ಸಕ್ಸಸ್ ಆಗಿದ್ದಾವೆ ಜೊತೆಗೆ ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ಸುದ್ದಿಯನ್ನು ಕೂಡ ಬ್ರೇಕ್ ಮಾಡಿದ್ದು ಕೂಡ ನಿಮ್ಮ ನೆಚ್ಚಿನ ಫ್ರೀಡಂ ಟಿವಿ ऐसे कुरिತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್ ಮೇ 1ರ ಫ್ರೀಡಂ ಟಿವಿಯ ಭವಿಷ್ಯ ಈಗ ನಿಜ ಆಗಿದೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಸುದ್ದಿಯನ್ನ ಬಿತ್ತರಿಸಿದ್ವಿ ಸದ್ಯಕ್ಕೆ ಅದು ನಿಜ ಆಗಿದೆ ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಹನ್ ಎಸ್ ಖಂಡಿತ ಸಾಹಿತ್ಯ ಏನಂತಂದ್ರೆ ಮೇ 1ನೇ ತಾರೀಕಂದು ನಮ್ಮ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಅಂತ ಒಂದು ವರದಿಯನ್ನ ಪ್ರಸಾರ ಮಾಡ್ತೀವಿ ಆ ವರದಿಯ ಪ್ರಸಾರದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಶುಕ್ರ ದೆಸೆ ತಿರುಗಿದ್ದೀನಿ ಅಂತ ಹೇಳ್ಬೋದು ಏನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪುತ್ರಿ ಅವರಿಗೆ ಒಂದು ಹೆಣ್ಣು ಮಗು ಕೂಡ ಜನಿಸುತ್ತೆ ಅದೇ ಹೆಣ್ಣು ಮಗು ಜನಿಸಿದ ನಂತರ ನಾವೊಂದು ಡಿಕೆ ಶಿವಕುಮಾರ್ ಅವರ ಮನೆಗೆ ಮಹಾಲಕ್ಷ್ಮಿ ಆಗಮನ ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಕೂಡ ಒಂದು ವರದಿಯನ್ನ ಬಿತ್ತರಿಸ್ತೀವಿ ಮೇ 1ನೇ ತಾರೀಕಂದ ಬಿತ್ತರಿಸಿದಂತ ಆ ಒಂದು ವರದಿ ಅಕ್ಷರಶಃ ನಿಜಕ್ಕೂ ಕೂಡ ಇವತ್ತು ರಾಜಕೀಯ ವಲಯದಲ್ಲಿ ಕೂಡ ಈಗ ಚರ್ಚೆ ಆಗ್ತದೆ ನಿರಂತರವಾಗಿ ನಾವು ಫ್ರೀಡಂ ಟಿವಿ ಕೊಟ್ಟಂತ ಆ ಒಂದು ವರದಿ ಇತ್ತಲ್ಲ ಅದು ನಿಜಕ್ಕೂ ಕೂಡ ಈಗಾಗಲೇ ನಿಜವಾಗ್ತಾ ಇದೆ ಏನಂತಂದ್ರೆ ರಾಜ್ಯ ರಾಜಕಾರಣದಲ್ಲಿ ನಾವು ಗಮನಿಸಿದ್ವಿ ಈ ಹಿಂದಿನ ದಿನಗಳಲ್ಲೂ ಕೂಡ ಏನಿತ್ತಂತಂದ್ರೆ ಸಾಕಷ್ಟು ಹಿರಿಯ ನಾಯಕರ ಜೊತೆಗೂ ಕೂಡ ಚರ್ಚೆ ಆಯಿತು ಒಂದು ದೊಡ್ಡ ನಾಯಕರು ಮತ್ತು ಮುಖಂಡರ ಜೊತೆಗೂ ಕೂಡ ಚರ್ಚೆ ಆಯಿತು ಸುರ್ಜೇವಾಲಾ ಅವರ ಜೊತೆಗೆ ಮೀಟಿಂಗ್ ಆಯಿತು ಇವೆಲ್ಲ ಸಭೆಯ ಬಳಿಕ ಆಲ್ ಟುಗೆದರ್ ಇವನ್ನೆಲ್ಲ ಗಮನಿಸಿದಂತ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಅವರಿಗೆ ಒಂದು ಪಟ್ಟ ಸಿಗುವನ್ನುವಂಥದ್ದು ಇದೆಲ್ಲ ಸಿಎಂ ಹುದ್ದೆ ಸಿಗುವಂಥದ್ದಲ್ಲ ಇದು ಅಕ್ಷರಶಃ ಕೂಡ ಈಗಾಗಲೇ ನಿಜವಾಗಿದೆ ಅಂತ ಹೇಳ್ಬೋದು ಸಾಹಿತ್ಯ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಕೊಟ್ಟಂತ ನಿರಂತರವಾಗಿ ನಾವು ಬಿತ್ತರ ಮಾಡಿದ್ವಿ ಫ್ರೀಡಂ ಟಿವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶುಕ್ರ ದೆಸೆ ಬಂಡೆಗೆ ಶುಕ್ರ ದೆಸೆ ಅನ್ನುವಂತ ಕೊಟ್ಟಂತ ಆ ಒಂದು ಟೈಟಲ್ ನಿಂದ ಇದು ನಿಜಕ್ಕೂ ಕೂಡ ಅಕ್ಷರಶಃ ಕೂಡ ಈಗಾಗಲೇ ನಿಜವಾಗ್ತಾ ಇದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಒಲಿಯಲಿದೆ ಅಂತಾನೆ ಹೇಳ್ಬೋದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಪರ ವಿರೋಧಗಳು ಚರ್ಚೆ ಆಯಿತು ಹೈಕಮಾಂಡ್ ಅಂಗಳದಲ್ಲೂ ಕೂಡ
ದೊಡ್ಡ ಮಟ್ಟಕ್ಕೂ ಕೂಡ ಸದ್ದು ಮಾಡ್ತು. ಇನ್ನು ಸಿಎಂ ಸಿದ್ದರಾಮಯ್ಯನವರು ಬೆಂಬಲಿಗರು ಇದ್ರು, DCM DK ಶಿವಕುಮಾರ್ ಅವರು ಬೆಂಬಲಿಗರು ಒಂದ್ ಕಡೆ ಒಂದು ವ್ಯಕ್ತವನ್ನು ಸೂಚಿಸಿದ್ರು. ಏನಂತಂದ್ರೆ ಇವನ್ನೆಲ್ಲ ಗಮನಿಸಿದಾಗ DCM DK ಶಿವಕುಮಾರ್ ಈ ಒಂದು 5 ವರ್ಷ ಪೂರ್ಣಾವಧಿಯಲ್ಲೇ 3 ವರ್ಷ ಸಿಎಂ ಸಿದ್ದರಾಮಯ್ಯನ ಪೂರ್ಣಾವಧಿ ಬದುಕ ಈಗಾಗಲೇ DCM DK ಶಿವಕುಮಾರ್ ಅವರಿಗೆ ಶುಕ್ರದಶೆ ಶುರುವಾಗಿ ಇನ್ನು 2 ವರ್ಷ ಸಿಎಂ ಆಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ DCM DK ಶಿವಕುಮಾರ್ ಅವರು ಪಟ್ಟ ಏರ್ತಾರೆ, ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತ ಹೇಳ್ಬೋದು. ಏನು ಇಷ್ಟು ವರ್ಷ ಪಟ್ಟಂತ ಶ್ರಮ ಇತ್ತಲ್ಲ, DCM DK ಶಿವಕುಮಾರ್ ಹೈಕಮಾಂಡ್ ಅಂಗಳದಲ್ಲೂ ಕೂಡ ಹೋದ್ರು, ಹೈಕಮಾಂಡ್ಗೆ ನಿರಂತರವಾಗಿ ತಮ್ಮನನ್ನು ಸುರೇಶ್ ಕುಮಾರ್ ಅವ್ರನ್ನೂ ಕೂಡ ಕಳಿಸಿದ್ರು. ಇವನ್ನೆಲ್ಲ ಗಮನಿಸಿದಾಗ ಕೊನೆಗೂ ಕೂಡ ಅವರಿಗೆ ಒಲಿಯಿತು. ನಮ್ಮ ಫ್ರೀಡಮ್ ಟಿವಿ ವರದಿ ಅಕ್ಷರಶಃ ಕೂಡ ಒಂದೊಂದಾಗಿ ರಿಯಾಲಿಟಿ ಕೊಟ್ಟಂತ ನಾವು ವರದಿ ಎತ್ತಲ್ಲ, ಅದೆಲ್ಲವೂ ಕೂಡ ನಿಜವಾಗ್ತಾ ಇದೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ರೋಹನ್, ಈಗ ಬಹಳ ಮುಖ್ಯವಾಗಿ DK ಶಿವಕುಮಾರ್ ಅವರ ನಿವಾಸದ ಬಳಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಯಾಕೆಂತಂದ್ರೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿತ್ತು. ಈಗ ಫೈನಲಿ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಹಾಗಾಗಿ ಏನಾದರೂ DK ಶಿವಕುಮಾರ್ ಅವರ ನಿವಾಸದ ಬಳಿ ಅವರ ಆಪ್ತರು ಏನಾದರೂ ಆಗಮಿಸ್ತಾ ಇದ್ದಾರಾ? ಜೊತೆಗೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಹೊರಡ್ಲಿಕ್ಕೆ ಏನಾದರೂ ಸಿದ್ಧರಾಗಿದ್ದಾರಾ DK ಶಿವಕುಮಾರ್ ಅವರು? ಸಾಹಿತ್ಯ ಏನಂತಂದ್ರೆ ಬೆಳಗ್ಗೆಯಿಂದನೂ ಕೂಡ DCM DK ಶಿವಕುಮಾರ್ ಅಕ್ಕಪಕ್ಕ ನಿವಾಸದಲ್ಲಿ ಸಾಕಷ್ಟು ಬ್ಯಾರಿಗೇಡ್ಗಳು ಮತ್ತು ಬಿಗಿ ಭದ್ರತೆಗಳೊಂದಿಗೆ ಈಗಾಗಲೇ ಸಾಕಷ್ಟು ಕೂಡ ಸಿದ್ಧತೆಗಳನ್ನ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಏನಂತಂದ್ರೆ DCM DK ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಒಲಿಯುತ್ತ ಅನ್ನುವಂತಲ್ಲೇ ಸಾಕಷ್ಟು ಬೆಂಬಲಿಗರು ಕೂಡ ಅವರ ನಿವಾಸದತ್ತ ಕೂಡ ಆಗಮಿಸ್ತಾರೆ. ದೊಡ್ಡ ಮಟ್ಟದಲ್ಲಿ ಕೂಡ ಜನಸಂಖ್ಯೆ ಸೇರುತ್ತೆ. ಯಾಕಂತಂದ್ರೆ DCM DK ಶಿವಕುಮಾರ್ ಇರುವಂತಹ ಆ ಒಂದು ಪವರ್ ಇದೆಯಲ್ಲ, ಆ ಒಂದು ಫ್ಯಾನ್ ಫಾಲೋಯಿಂಗ್ ಇದೆಯಲ್ಲ, ಇಂಥದ್ದೇನಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಇರುವಂತಹ ಫ್ಯಾನ್ ಫಾಲೋಯಿಂಗ್. ಯಾಕಂತಂದ್ರೆ ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಇವೆಲ್ಲವನ್ನು ಕೂಡ ಸಿದ್ಧತೆ ಮಾಡಿಕೊಂಡು DCM DK ಶಿವಕುಮಾರ್ ಅಕ್ಕಪಕ್ಕ ನಿವಾಸಗಳು ಎಲ್ಲ ಕಡೆ ಬ್ಯಾರಿಗೇಡ್ ಗಳನ್ನು ಅಳವಡಿಸಿದ್ದಾರೆ. ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು ಅಲ್ಲಿಗೂ ಕೂಡ ತೆರಳುವಂತ DK ಶಿವಕುಮಾರ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವನ್ನೆಲ್ಲ ನೋಡಿದ್ರೆ DCM DK ಶಿವಕುಮಾರ್ ಅವರ ಬೆಂಬಲಿಗರು, ಅವರ ಫಾಲೋವರ್ಸ್ಗಳು ದೊಡ್ಡ ಮಟ್ಟದಲ್ಲಿ ಸಂಖ್ಯೆ ಸೇರುವಂತ ಸಾಧ್ಯತೆ ಕೂಡ ದಟ್ಟವಾಗಿರುತ್ತೆ. ಯಾಕಂತಂದ್ರೆ ನಿನ್ನೆ ಕೂಡ ಬಂದಂತಹವರು DCM DK ಶಿವಕುಮಾರ್ ಏನಾದ್ರಲ್ಲ, ಅಲ್ಲಿಂದಲೂ ಕೂಡ ಯಾವುದೇ ರೀತಿಯ ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿಲ್ಲ, ಎಲ್ಲೂ ರೀತಿಯ ಒಂದು ಹೇಳಿಕೆಗಳನ್ನು ಕೊಟ್ಟಿಲ್ಲ. ಯಾಕಂತಂದ್ರೆ ನಾಳೆ ಒಲಿಯುವಂತ ಸಿಎಂ ಪಟ್ಟ ಏನಿದೆಲ್ಲ, ಅದು ಅಂತಿಂತದ್ದು ಸಾಮಾನ್ಯ ಹುದ್ದೆ ಅಲ್ಲ, ದೊಡ್ಡ ಮಟ್ಟದ ಹುದ್ದೆ ಅಂತ ಹೇಳ್ಬೋದು. ಇನ್ನು ಸಾಕಷ್ಟು ಬೆಂಬಲಿಗರೂ ಕೂಡ DCM DK ಶಿವಕುಮಾರ್ ಮನೆಯದತ್ತ ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ.